ಅದೇ ಮಾತನ್ನು ಇವತ್ತು ಉಳಿಸ್ಕೊಳ್ತಾ ಗ್ಯಾರಂಟಿ ಇಲ್ಲ. ಆದರೂ ಅವ್ರ ಮಗಗೆ ಒಂದು ಅವಕಾಶ ಕೊಟ್ಟಿದ್ದೀರಿ, ಮಗಳ ಸಲುವಾಗಿ ಆದರೂ ಬರ್ಬೋದೇನೋ. ಆದರೂ ಮೊದಲಿನ ಆಸಕ್ತಿ ಉಳಿದಿಲ್ಲ ಅನಿಸ್ತದೆ ಅವ್ರ ಬಿಹೇವಿಯರ್ ನೋಡಿದ್ರೆ. ಹೀಗಾಗಿ ಒಂಟಿ ಸಲಗಾಗಿ 2028 ಚುನಾವಣೆ ಎದುರಿಸಬೇಕಾಗ್ಯದ. ಅದೇ ಸಮಯದಲ್ಲೇ 2027ರಲ್ಲಿ ನಿಮ್ಮಲ್ಲೂ ಸಹಿತ ಕಾಂಗ್ರೆಸ್ಸಲ್ಲೂ ಸಹಿತ ನಿಮ್ಮ ವಿರೋಧಗಳು ಸಾಕಷ್ಟು ಇದ್ದಾರೆ. ಪರಮೇಶ್ವರ್ ಅವರು ನಾವು ಟ್ರೈ ಮಾಡಿದಪ್ಪ ಆ ಸಂದರ್ಭದಲ್ಲಿ ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇದೆಲ್ಲ ಘಟನೆಗಳನ್ನ ನೆನಪಿಟ್ಕೊಂಡು ಈಗ ಇದ್ದಂಥ ಸರ್ಕಾರವನ್ನು ಅವ್ರು ಏನು ಬಯಸ್ತಾ ಇದ್ದಾರೆ ಡಿಸ್ಕಷನ್ ಮಾಡಿ ಯಾರು ಕೊಡ್ಬೇಕಂತ ಮಾಡಿದ್ರು, ಕರೆದ ಮಾತಾಡಿಸಿ ಇಂಥವ್ರಿಂಗೆ ನಿಮಗಂತ ಫೋನ್ ಅದ ವ್ಯವಸ್ಥೆ ಬೇಕಾಗ್ತದೆ. ಫೋನ್ ಮೂಲಕ ಮಾತಾಡಿ ಡಿಸೈಡ್ ಮಾಡಿ ಅವ್ರು ಏನೇನು ಕೇಳ್ತಾರೆ ನೀವೇನು ಕೊಡ್ಲಿಕ್ಕೆ ಸಾಧ್ಯದ. ಒಂದು ಸೌಹಾರ್ದಯುತವಾಗಿ ಬಗೆಹರಿಸಿ ಮೊದಲು ಕೆಲಸಕ್ಕಂತಲ್ಲ ಎಲ್ಲರೂ ನಿಮ್ಮನ್ನು ಕೆಲಸ ಮಾಡಿರಿ, ಜನಕ್ಕೆ ಮುಟ್ಟುವಂಥ ಕೆಲಸ. ಈಗೇನದ ನೀವು ಕೊಟ್ಟಿದ್ರಿ ಗ್ಯಾರಂಟಿಗಳನ್ನ, ಇದರಲ್ಲಿ ಒಂದು ಪೈಸಾದಲ್ಲಿ ಕಡಿಮೆ ಮಾಡಲಿಕ್ಕೆ ಹೋದ್ರೆ ಹೊಡೆದು ಬಿಡೋದು ಗ್ಯಾರಂಟಿ. ಯಾಕೆಂದರೆ BJP ಅಂತ ಕೂಗ್ತಾ ಇದ್ದಾರೆ, ನಾವು ಮಾಡ್ತೀವಪ್ಪ, ನಾವು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ. ಅವ್ರು ಎಷ್ಟು ಕೊಟ್ಟರು ಬಿಟ್ಟರು ಗೊತ್ತಿಲ್ಲ. ಬಿಹಾರದಲ್ಲೇ 10,000 ರೂಪಾಯಿ ಪ್ರತಿ ತಿಂಗಳು ನೌಕರಿ ಕೊಡ್ತಂತ ಇದ್ದವ್ರು ಇವತ್ತು ಕೊಟ್ಟಿಲ್ಲ. ಇವತ್ತು ಅದು ಬೀದಿ ಬಂದಿದ್ದಾರೆ ಆಮಾದ್ ಬೇರೆ. ಅದ್ರ ಮಾತಾಡೋ ಮುಂದೆ ಏನಾಗ್ತದೆ ರೀ, ಸಾಕಷ್ಟು ನಿಂತಾವು ಅದು ಆಶ್ವಾಸನೆ ಕೊಟ್ಟಿದ್ದು ಆಗಿಲ್ಲ ಅನ್ನೋಂಥವು ಎಲ್ಲ ನೆಲೆಗಟ್ಟಿನಲ್ಲೇ DKಶಿ ಅವರು ಇವತ್ತು ಭಾಳ ಎಚ್ಚರಿಕೆಯಿಂದ ಹೆಚ್ಚಿಡಬೇಕಾಗಿದೆ. ಅನಗತ್ಯ ಸಮಸ್ಯೆಗಳನ್ನ ಎತ್ತೋಕ್ಕಿಂತಲೂ, ಅನಗತ್ಯ ಅವ್ರವ್ರ ಖಾತೆಗಳನ್ನು ಪೂರ್ಣ ಸ್ವತಂತ್ರ ಕೊಡೋಕ್ಕಿಂತಲೂ ಈ ಒಂದು ದಿಶೆಯಲ್ಲಿ ಇವತ್ತು ಭಾಳ ಎಚ್ಚರಿಕೆಯಿಂದ ಅದೇ ಕಾಲಕ್ಕೆ ಮುಂಬರುವ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡ ಈ ಸಂಘಟನೆ ಅಂತಿರೋ ಮತ್ತೇನಂತಿರೋ